ಈ ದೋಸೆಗೆ ತರಕಾರಿ ಹಾಕಿ ಮಾಡಿರೋದು ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ ಅಲ್ವಾ. ನಂತರ ಸ್ಕೂಲ್ಗೆ ಹೋಗೋ ಮಕ್ಳಿರೋ ಎಲ್ಲಾ ತಾಯಂದ್ರು ನೈಟೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾರೆ. ಮಕ್ಕಳು ಯಾರೆಲ್ಲ ತರಕಾರಿ ತಿನ್ನಲ್ಲ ಅಂತಾರೋ ಅಂತವ್ರಿಗೆ ಈ ರೀತಿ ದೋಸೆ ಮಾಡ್ಕೊಡಿ. ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಮಾಡೋದಕ್ಕೆ ನೈಟ್ 1 ಕಪ್ ಅಷ್ಟು ಅಕ್ಕಿ, 1 ಇಡಿ ಕಡಲೆಬೇಳೆ, 1 ಇಡಿ ಅಷ್ಟು ಉದ್ದಿನ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ನೈಟ್ ಎಲ್ಲ ನೆನೆಯೋದಕ್ಕೆ ಬಿಡಬೇಕು. ಇನ್ ಕೇಸ್ ಕಡಲೆಬೇಳೆ ಉದ್ದಿನ ಕಾಳು ಇಷ್ಟ ಇಲ್ಲ ಅಂದ್ರೆ ಬರೀ ರೈಸ್ ಸಹನೇ ನೆನೆಸಿಟ್ಕೋಬಹುದು. ಇನ್ನು ಬೆಳಗ್ಗೆ ಒಂದು ಮಿಕ್ಸರ್ ಜಾರ್ಗೆ ಮೇಲೆ ಸಿಪ್ಪೆ ಬಿಡಿಸಿರೋ ಅಂತ 1.5 ಕಪ್ ಅಷ್ಟು ಸೋರೆಕಾಯಿನ ತಿರುಳಿನ ಸಮೇತ ಹಾಕೋಬೇಕು. ಹಾಗೆ ಇಷ್ಟ ಇದ್ರೆ ಸ್ವಲ್ಪ ಕರಿಬೇವು, ಖಾರಕ್ಕೆ ಹಸಿಮೆಣಸಿನಕಾಯಿ, ಶುಂಠಿ, ನಾವು ನೆನೆಸಿಟ್ಟಿರೋ ಅಕ್ಕಿನ ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನಂತರ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋಬೇಕು. ನಾನು ಈ ಹಿಂದೆ ಯೂಸ್ ಮಾಡ್ತಿದ್ದ ತವ ನೋಡಿ, ಅದು ಐರನ್ ತವನ ಅಥವಾ ನಾನ್ ಸ್ಟಿಕ್ ಅಂತ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು. ಅದು ಐರನ್ ತವನೇ, ಬಟ್ ಲೋಕಲ್ ಶಾಪ್ ಅಲ್ಲಿ ತಗೊಂಡಿರೋದ್ರಿಂದ ಲಿಂಕ್ ಕೊಡಕ್ ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ನನಗೂ ಕ್ಯಾಸ್ಟ್ ಐರನ್ ಪ್ರಾಡಕ್ಟ್ ಹುಚ್ಚು ಜಾಸ್ತಿ ಆಗೋಗಿ ಸ್ವಲ್ಪ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ಫ್ಲಿಪ್ಕಾರ್ಟ್ ಅಲ್ಲಿ ಈ ಹ್ಯೂಮನ್ ಹೈಡ್ರೋ ಕ್ಯಾಸ್ಟ್ ಐರನ್ ತವಾನ ಆರ್ಡರ್ ಮಾಡ್ಕೊಂಡಿದ್ದೆ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್